2-3 ಡೇಸಲ್ಲಿ ಊರಿಗೆ ಹೋಗ್ತಿದ್ವಿ. ಇದಾದ್ಮೇಲೆ ಅದ್ರದ್ದು ಫೇವ್ರೆಟ್ ಟ್ರೀಟ್ ಕೊಟ್ಟೆ. ಪಾಪ ಅಷ್ಟು ಕಷ್ಟಪಟ್ಟು ಸ್ನಾನ ಮಾಡಿ ಈ ಥರದ್ದೆಲ್ಲ ಸಿಗುತ್ತೆ, ಪೀನಟ್ಸ್ ಎಲ್ಲನೂ ಸಿಗುತ್ತೆ. ಬೇರೆ ಬೇರೆ ಕಂಟ್ರೀಸ್ ಇದಿರುತ್ತೆ, ವೆರೈಟೀಸ್ ಇರುತ್ತೆ. ಈ ಶಾಪಲ್ಲಿ ಸ್ವಲ್ಪ ತಗೊಂಡಾದ್ಮೇಲೆ ನಾವು ಸೀದಾ ಹೋಗಿರೋದು ಮಾಲ್ಗೆ. ಮಧ್ಯಾಹ್ನ ಆಗಿದೆ, ಊಟ ಮಾಡಬೇಕು. ಇದು ಹಾಲಿಡೇ ಇರೋದ್ರಿಂದ ವರ್ಕರ್ಸ್ಗೆಲ್ಲ ರಜೆ ಕೊಟ್ಟಿರ್ತಾರೆ. ನೋಡಿ ಈ ಥರ ಕ್ರೇಟ್, ಇದು ಹಾರ್ಡ್ ಕ್ರೇಟು ಮಾತ್ರ ನಮಗೆ ಭಯ ಆಗುತ್ತೆ ಕಟ್ ಮಾಡಲಿಕ್ಕೆ, ಸೊ ಅದೊಂದು ಮಾಡಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫೈನಲಿ ಈಗ ನಾವು ಒಂದು 2-3 ಡೇಸಲ್ಲಿ ಊರಿಗೆ ಹೋಗ್ತಿದ್ದೀವಿ. ಅದಕ್ಕೆ ಎಲ್ಲ ಶಾಪಿಂಗ್ ಆಗಿದೆ. ಲಾಸ್ಟ್ ಒಂದು ಚಾಕ್ಲೇಟ್ ಶಾಪಿಂಗ್ ಒಂದು ಬಾಕಿ ಇತ್ತು, ಸೊ ಅದನ್ನು ಇವತ್ತು ಮಾಡ್ಲಿಕ್ಕೆ ಹೋಗ್ತಿದ್ದೀವಿ. ಈಗ ರಂಜಾನ್ ರಜೆ, ಸೊ ಹೋಗ್ತಿದ್ದೀವಿ. ಈಗ ಫಸ್ಟು ಕ್ಯಾಟ್ ಇದ್ದು ಕ್ರೇಟ್ ತಗೊಳ್ಳಿಕ್ಕೆ ಹೋಗ್ತಿದ್ದೀವಿ, ಬ್ಯಾಗು. ಈಗ ಇಲ್ಲಿ ಸಿಗುತ್ತಾ ಅಂತ ನೋಡಬೇಕು, ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ತಗೊಳ್ತೀವಿ. ಇಲ್ಲಂತೂ ತುಂಬ ಬಿಸಿಲು, ಓವರ್ ಬಿಸಿಲು ಸ್ಟಾರ್ಟ್ ಆಗಿದೆ, ಚಳಿ ಎಲ್ಲ ಹೋಯಿತು. ಫ್ರೆಂಡ್ಸ್, ಒಂದು ಶಾಪಲ್ಲಿ ನೋಡಿದ್ವಿ, ಚೆನ್ನಾಗಿತ್ತು. ಆದರೆ ಇವತ್ತು ಇದು ಒಂದೇ ಶಾಪ್ ಓಪನ್ ಇದ್ದಿದ್ದು ಇಲ್ಲಿ. ನಾಳೆ ಇನ್ನೊಂದು ಕಡೆ ನೋಡ್ತೀವಿ, ಯಾಕಂದರೆ ಇವತ್ತು ರಜೆ ಅಲ್ವಾ. ಸೊ ಎಲ್ಲ ಬಂದಿದೆ. ಚಾಕ್ಲೇಟ್ ಶಾಪ್ ಪೂರ ಓಪನ್ ಇಪ್ಪದ, ಅದೆಲ್ಲ ಓಪನ್ ಇರುತ್ತೆ. ನಾವು ಕ್ಯಾಟನ್ನು ಫ್ಲೈಟಲ್ಲಿ ಕ್ಯಾಬಿನ್ ನಮ್ಮ ಜೊತೆನೆ ಇಟ್ಕೊಳ್ಳೋದ್ರಿಂದ ಸಾಫ್ಟ್ ಆಗಿರುವಂಥ ಕ್ರೇಟ್ ನೋಡ್ತಿದ್ದೀವಿ. ಯಾಕಂದರೆ ಹಾರ್ಡ್ ಕ್ರೇಟ್ ತುಂಬ ಸಿಗುತ್ತೆ, ಅದು ಇಟ್ಕೊಂಡು ನಾವು ಕುತ್ಕೊಳ್ಳಿಕ್ಕಾಗಲ್ಲ, ಸೊ ಒಳಗೆ ಕುತ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಸಾಫ್ಟ್ ಬ್ಯಾಗ್ ಥರ ಬರುತ್ತಲ್ಲ, ಆ ಥರದ್ದು ನೋಡ್ತಿದ್ದೀವಿ. ಸೊ ಅದು ಸಿಗುತ್ತಾ ನೋಡಬೇಕು. ಅದಾದಮೇಲೆ ನೆಕ್ಸ್ಟ್ ನಾವು ಚಾಕ್ಲೇಟ್ ತಗೊಳ್ಳೋಣ ಅಂತ ಬಂದ್ವಿ. ನಾನೊಂದು ಮೈಂಡಲ್ಲಿ ಸೆಟ್ ಮಾಡ್ಕೊಂಡಿದ್ದೆ, ಸ್ವೀಟ್ ವರ್ಲ್ಡ್ ಅಂತ ಶಾಪ್ಗೆ ಹೋಗಬೇಕು ಅಂತ. ಬಟ್ ನಮ್ಮ 2 ಬ್ರಾಂಚ್ ಇತ್ತು, ಅದು 2 ಕೂಡ ಬಂದಾಗಿತ್ತು. ಫ್ರೆಂಡ್ಸ್, ಎಲ್ಲ ಶಾಪ್ಸು ಬಂದು, ಚಾಕ್ಲೇಟ್ ಶಾಪ್ಸ್ ಬಂದು, ಅದು ಸುಮ್ಮನೆ ಆಚೆ ಬಂದಿದ್ದು. ಬಕೋಲ್ ಓಪನ್ ಇಪ್ಪುಡು, ರೋಸ್ಟರ್ ಅಂತ ಬರುತ್ತೆ, ಅವು ಓಪನ್ ಇಪ್ಪುಡು. ಇವತ್ತಿಲ್ಲ ಅಂದರೆ ನಾಳೆ ಓಪನ್ ಇರುತ್ತೆ ಅದಾ. ಬಂದಿದ್ದು ಇವತ್ತು. ನಮ್ಮ ಲಕ್ಕಿಗೇನೆ ಒಂದು ಶಾಪ್ ಓಪನ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಅದು ಶಾಪ್ ಮಾತ್ರ. ಇಲ್ಲಿ ನೋಡ್ತಿರ್ಬೋದು ನೀವು, ಇದೇ ಶಾಪು. ಇಲ್ಲಿ ತುಂಬಾ ವೆರೈಟಿ ಇತ್ತು, ಮತ್ತು ಚಾಕ್ಲೇಟಲ್ಲಿ ವೆರೈಟಿ ಇರಲಿಲ್ಲ ಜಾಸ್ತಿ, ಸ್ಮಾಲ್ ಚಾಕ್ಲೇಟ್ಸ್ ಮಾತ್ರ ಇತ್ತು, ಬಾರ್ಸ್ ಇರಲಿಲ್ಲ. ಸೊ ಇಲ್ಲಿ ನಾವು ಸ್ವಲ್ಪ ಸ್ಮಾಲ್ ಚಾಕ್ಲೇಟ್ ತಗೊಂಡ್ವಿ, ಆಮೇಲೆ ನಟ್ಸ್ ತಗೊಂಡ್ವಿ. ಇಲ್ಲಿ ನೀವು ನೋಡ್ತಿರ್ಬೋದು ಡಿಫ್ರೆಂಟ್ ಆಲ್ಮಂಡ್ಸ್ ಇದೆ. ಇವರು ಹೇಳ್ತಿದ್ರು ನಮಗೆ ಚೆಕ್ ಮಾಡ್ಕೊಳ್ಳಿ, ಅಂದರೆ ಟೇಸ್ಟ್ ಮಾಡಿ ನೋಡಿ, ಯಾವ್ದು ಇಷ್ಟ ಆಗುತ್ತೆ ಅದು ತಗೊಳ್ಳಿ, ಮತ್ತು ಯಾವುದು ಚೆನ್ನಾಗಿರುತ್ತೆ ಅಂತ ಅವರು ನಮಗೆ ಸಜೆಸ್ಟ್ ಮಾಡ್ತಿದ್ರು. ಇಲ್ಲಿ ನಿಮಗೆ ಡ್ರೈ ಫ್ರೂಟ್ಸ್ ಮಾತ್ರ ಅಲ್ಲ, ಇಲ್ಲಿ ಸ್ಪೈಸಸ್ ಎಲ್ಲ ಸಿಗುತ್ತೆ, ಗರಂ ಮಸಾಲ, ಏಲಕ್ಕಿ, ಈ ಥರದ್ದೆಲ್ಲ ಸಿಗುತ್ತೆ, ಪೀನಟ್ಸ್ ಎಲ್ಲನೂ ಸಿಗುತ್ತೆ. ಬೇರೆ ಬೇರೆ ಕಂಟ್ರೀಸ್ ಇದ್ದಿರುತ್ತೆ, ವೆರೈಟೀಸ್ ಇರುತ್ತೆ. ಸೊ ನಿಮಗೆ ಬೇಕಿದ್ರೆ ತಗೊಂಡು ಹೋಗ್ಬೋದು. ನಾವು ಸ್ಪೈಸಸ್ ಎಲ್ಲ ತಗೊಂಡಿಲ್ಲ. ಡ್ರೈ ಫ್ರೂಟ್ಸ್ ಎಲ್ಲ ಪ್ಯಾಕ್ ಆದಮೇಲೆ ಸ್ವಲ್ಪ ಸ್ಮಾಲ್ ಚಾಕ್ಲೇಟ್ಸ್ ಎಲ್ಲ ಸ್ವಲ್ಪ ವೆರೈಟೀಸ್ ಇತ್ತು, ಅದನ್ನು ನೋಡಿದ್ವಿ. ಅದರಲ್ಲಿ ಸ್ವಲ್ಪ ತಗೊಂಡ್ವಿ. ಅದಾದಮೇಲೆ ಈ ಶಾಪ್ ಬಿಟ್ಟು ನಾವು ಸೀದಾ ಹೋಗಿರೋದು ಮಾಲ್ಗೆ. ಮಾಲಲ್ಲಿ ಸ್ವಲ್ಪ ಬಾರ್ಸ್, ದೊಡ್ಡ ಚಾಕ್ಲೇಟ್ಸ್ ಎಲ್ಲ ಸ್ವಲ್ಪ ಶಾಪ್ ಮಾಡಿದ್ವಿ.
ನೆಕ್ಸ್ಟು ಖರ್ಜೂರ ಅಂದರೆ ಡೇಟ್ಸ್. ಇದರಲ್ಲಿ ಕೂಡ ತುಂಬಾ ವೆರೈಟೀಸ್ ಇರುತ್ತೆ, ಬೇರೆ ಬೇರೆ ಕಂಟ್ರೀಸ್ ಇದಿರುತ್ತೆ, ಕೆಲವೊಂದು ಚಿಕ್ಕದು ಇರುತ್ತೆ, ಕೆಲವೊಂದು ದೊಡ್ಡ ಖರ್ಜೂರ ಇರುತ್ತೆ. ಸೊ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಸೇಮೇ ಇರುತ್ತೆ ಬಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ನಾವು ಒಂದು ಟೈಪ್ ಇದು ತಗೊಂಡ್ವಿ, ಸ್ವಲ್ಪ ತಗೊಂಡ್ವಿ. ಚಾಕ್ಲೇಟ್ ಕೋಟ್ ಆಗಿರುವಂಥ ಡೇಟ್ಸ್ ಕೂಡ ಸಿಗುತ್ತೆ, ಬಟ್ ಇಲ್ಲಿ ಇರಲಿಲ್ಲ, ಸೊ ನಾವು ತಗೊಂಡಿಲ್ಲ. ಈ ಶಾಪಲ್ಲಿ ಸ್ವಲ್ಪ ತಗೊಂಡಾದ್ಮೇಲೆ ನಾವು ಸೀದಾ ಹೋಗಿರೋದು ಮಾಲ್ಗೆ. ನಮಗೆ ಬೇರೆ ಶಾಪ್ಗೆ ಹೋಗ್ಲಿಕ್ಕಿತ್ತು, ಸ್ವೀಟ್ ವರ್ಲ್ಡ್ ಅಂತ. ಸೊ ಪರವಾಗಿಲ್ಲ, ಯಾವ ಶಾಪ್ಗೆ ಹೋದ್ರೂ ಒಂದೇ ಅಲ್ವಾ. ಸೊ ಇವತ್ತಿಗೆ ನಮಗೆ ಇದು ಶಾಪಿಂಗ್ ಎಲ್ಲ ಕಂಪ್ಲೀಟ್ ಆಗಬೇಕಿತ್ತು, ಹಾಗಾಗಿ ಹೋದ್ವಿ. ನಾಳೆ ಬೇರೆ ಕೆಲಸ ಇದೆ ಸ್ವಲ್ಪ. ಈಗ ಮಧ್ಯಾಹ್ನ ಆಗಿದೆ, ಊಟ ಮಾಡಬೇಕು. ಊಟ ಮಾಡಲಿಕ್ಕೆ ಯಾವುದಾದ್ರು ಒಂದು ಒಳ್ಳೆ ಹೋಟೆಲ್ಗೆ ಹೋಗಬೇಕು. ಓಪನ್ ಇದೆಯಾ, ಅದು ಕೂಡ ಓಪನ್ ಇದೆಯಾ ಇಲ್ವಾ ಅಂತ ನೋಡಬೇಕು. ಈಗ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ಯಾವುದು ಇಲ್ಲ, ಖಾಲಿ ಬಿರಿಯಾನಿ ಮಾತ್ರ ಇರೋದು. ಒಂದು ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ, ಅದಾದಮೇಲೆ ಒಂದೆರಡು ಜ್ಯೂಸ್ ಆರ್ಡರ್ ಮಾಡಿದ್ವಿ ಅಷ್ಟೇ. ಇದು ಹಾಲಿಡೇ ಇರೋದ್ರಿಂದ ವರ್ಕರ್ಸ್ಗೆಲ್ಲ ರಜೆ ಕೊಟ್ಟಿರ್ತಾರೆ ಒನ್ ಡೇ ಏನಾದರೂ. ಸೊ ಹಾಗಾಗಿ ಏನು ವೆರೈಟೀಸ್ ಮಾಡಿರಲ್ಲ ಯಾವ ಹೋಟೆಲಲ್ಲಿ ಕೂಡ, ಮತ್ತು ಕೆಲವು ಹೋಟೆಲ್ಸ್ ಎಲ್ಲ ಬಂದಿರುತ್ತೆ ಈ ರಂಜಾನ್ ಟೈಮ್ಗೆ ಒನ್ ಡೇ ಮಾತ್ರ, ಮತ್ತು ಎಲ್ಲ ಟೈಮ್ಗೆ ಓಪನ್ ಇರುತ್ತೆ. ಸೊ ಹಾಗಾಗಿ ಏನು ಸಿಗುತ್ತೆ ಅದನ್ನೇ ತಿನ್ನಬೇಕು. ಒಂದೇ ಒಂದು ಡಿಶ್ ಇದ್ದಿದ್ದು ಬಿರಿಯಾನಿ. ಸೊ ನಮಗೇನು ತುಂಬ ಹಂಗ್ರಿ ಆಗ್ತಿತ್ತು. ಸೊ ಊಟ ಮಾಡ್ಕೊಂಡು ಒಂದು ಜ್ಯೂಸ್ ಕುಡ್ಕೊಂಡು ಆಮೇಲೆ ಅಲ್ಲಿಂದ ನಾವು ಮಾಲ್ಗೆ ಬಂದ್ವಿ. ಮಾಲಲ್ಲಿ ಸ್ವಲ್ಪ ಚಾಕ್ಲೇಟ್ಸ್ ತಗೊಂಡು ಆಮೇಲೆ ಮನೆಗೆ ಹೋದ್ವಿ. ಚಾಕ್ಲೇಟ್ ಶಾಪಿಂಗ್ ಎಲ್ಲ ಆಯಿತು. ಇನ್ನು ಇವತ್ತಿದು ಕೆಲಸ ಮುಗೀತು, ಮನೆಗೆ ಹೋಗೋದು ಇವತ್ತು. ಕ್ಯಾಟಿದು ಕ್ರೇಟ್ ಸಿಕ್ಕಿಲ್ಲ ಇವತ್ತು, ನಾಳೆ ಅದನ್ನು ತರ್ಲಿಕ್ಕೆ ಹೋಗಬೇಕು. ಅದಾದರೆ ಮುಗೀತು, ಏನಿಲ್ಲ ಇನ್ನು ಕೆಲಸ. ಇವತ್ತಿಗೆ ಇಷ್ಟೇ ವ್ಲಾಗು. ಇನ್ನು ನಾಳೆ ಸ್ಟಾರ್ಟ್ ಮಾಡ್ತೀನಿ ವ್ಲಾಗು. ನಾಳೆ ಅಲ್ಲಿ ಕ್ರೇಟ್ ತರಲಿಕ್ಕೆ ಹೋಗ್ಲಿಕ್ಕಿದೆ ಕ್ಯಾಟಿಗೆ, ಸೊ ಆಗ ಮಾಡ್ತೀನಿ ವ್ಲಾಗ್. ಆಮೇಲೆ ನಾಳೆಗೆ ಇದು ವ್ಲಾಗ್ ಎಂಡ್ ಆಗುತ್ತೆ. ಆಮೇಲೆ ನಿಮಗೆ ಏರ್ಪೋರ್ಟಿಗೆ ಹೋಗೋದು ವ್ಲಾಗ್ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ. ಈಗ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಈಗ ನಾವು ಹೊರಟಿರೋದು ಕ್ಯಾಟಿದು ಫೈನಲ್ ಸರ್ಟಿಫಿಕೇಟ್, ಫಿಟ್ ಟು ಫ್ಲೈ ಸರ್ಟಿಫಿಕೇಟ್ ಅಂತ ಇರುತ್ತೆ. 10 days ವ್ಯಾಲಿಡಿಟಿ ಇದು. ಸೊ ಅದು ತುಂಬಾ ಇಂಪಾರ್ಟೆಂಟ್. ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ವೆಟರ್ನಿಟಿಗೆ ಹೋಗ್ತಿದ್ದೀವಿ. ಹಾಗೆ ಸ್ವಲ್ಪ ಗ್ರೂಮಿಂಗ್ ಕೂಡ ಮಾಡ್ಲಿಕ್ಕಿತ್ತು, ನೇಲ್ ಕಟಿಂಗ್, ಹೇರ್ ಕಟ್ ಇದೆಲ್ಲ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಸಮ್ಮರ್ ಅಲ್ವಾ ಅದಕ್ಕೆ. ತುಂಬ ಓವರ್ ಬಿಸಿಲು. ರೀಚ್ ಆದ್ವಿ. ಒಬ್ಬ ಕಣ್ಣು ಓಪನ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಅಷ್ಟು
ಅಷ್ಟು ಓವರ್ ಬಿಸಿಲಿದೆ ನೋಡಿ. ಈ ಥರ ಕ್ರೇಟ್, ಇದು ಹಾರ್ಡ್ ಕ್ರೇಟು ಇದಲ್ಲ, ನಮಗೆ ಬೇಕಾಗಿರೋದು ಸಾಫ್ಟ್ ಬ್ಯಾಗ್ ಥರ ಬರುತ್ತಲ್ಲ ಆ ಥರ ಕ್ರೇಟು. ವೆಟ್ ಕೇರ್ಗೆ ಬಂದ್ವಿ. ಫಸ್ಟು ಅವರೊಂದು ಫಾರ್ಮ್ ಕೊಟ್ಟರು, ಅದನ್ನು ಫಿಲ್ ಮಾಡಬೇಕಾಯಿತು ಫಿಟ್ ಟು ಫ್ಲೈ ಸರ್ಟಿಫಿಕೇಟ್ಗೋಸ್ಕರ. ಅದಾದಮೇಲೆ ಗ್ರೂಮಿಂಗ್ಗೆ ಕರ್ಕೊಂಡು ಹೋದರು. ಇದೆಲ್ಲ ಕ್ಯಾಟ್ ಡಾಗ್ ಇದೆಲ್ಲ ಫುಡ್ಡು, ಮತ್ತು ಬರ್ಡ್ಸ್ ಇದ್ದು ಕೂಡ ಫುಡ್ ಇದೆ ಇಲ್ಲೆಲ್ಲ ನೀವು ನೋಡ್ತಿರ್ಬೋದು. ಸೊ ಇಲ್ಲಿ ಜಾಸ್ತಿ ರಾಯಲ್ ಕೆನಿನ್, ಹ್ಯಾಪಿ ಕ್ಯಾಟ್ ಮತ್ತೊಂದು ಹಿಲ್ಸ್ ಅಂತ, ನಾನು ಇದು 3 ಬ್ರ್ಯಾಂಡ್ಸ್ ನೋಡಿದ್ದೀನಿ. ನಾವು ನಮ್ಮ ಕ್ಯಾಟಿಗೆ ರಾಯಲ್ ಕೆನಿನ್ ಕೊಡ್ತೀವಿ. ಅದು ತಪ್ಪಿದರೆ ಒಂದೊಂದು ವೆಟ್ ಫುಡ್ ಇರುತ್ತೆ, ವಿಸ್ಕಸ್ ಫ್ರಿಸ್ಕೀಸ್ ಅಂತ, ಅದು ವೀಕ್ಲಿ ಒಂದು ಪ್ಯಾಕೆಟ್ ಆ ಥರ ಕೊಡ್ತೀವಿ. ಸೇಮ್ ಫುಡ್ಡು ಕೊಡಲ್ಲ, ಯಾಕಂದರೆ ಅದಕ್ಕೇನು ಬೇಜಾರಾಗೋಗುತ್ತಲ್ಲ ಹಾಗಾಗಿ. ಮತ್ತು ನಾನು ಜಾಸ್ತಿ ನಾವು ಮನೆಯಲ್ಲಿ ಬಾಯ್ಲ್ಡ್ ಚಿಕನ್ ಬ್ರೆಸ್ಟ್ ಇರುತ್ತಲ್ವ, ಅದು ಬಾಯ್ಲ್ ಮಾಡಿ ಕೊಡ್ತೀವಿ. ಅದ್ರ ಜೊತೆ ಕ್ಯಾರೆಟ್, ಬೀನ್ಸ್ ಏನಾದರೂ ಮಿಕ್ಸ್ ಮಾಡಿ ಕೊಡ್ತೀವಿ. ಸೊ ಎಲ್ಲದಕ್ಕಿಂತ ಹೆಲ್ದಿ ಮನೆಯಲ್ಲಿ ನಾವು ಚಿಕನ್ ಬೇಯಿಸಿ ಕೊಡ್ತೀವಲ್ಲ, ಅದೇ ಹೆಲ್ದಿ. ಇಲ್ಲಿ ನೀವು ನೋಡ್ತಿರ್ಬೋದು, ಕ್ಯಾಟ್ಗೆ ಹೇರ್ ಕಟ್ ಮಾಡುವಾಗ, ನೇಲ್ ಕಟ್ ಮಾಡುವಾಗ ಫುಲ್ ನಾವು ನೋಡ್ತಾನೆ ಇದ್ವಿ. ಯಾಕಂದರೆ ನಾವು ಸ್ವಲ್ಪ ಆಚೆ ಹೋದರೆ ಸಾಕು, ಫುಲ್ಲು ಗಟ್ಟಿಯಾಗಿ ಜೋರಾಗಿ ಕೂಗೋದು ಎಲ್ಲ ಮಾಡ್ತಿದ್ದು. ಕ್ಯಾಟ್ಗೆ ಸ್ನಾನ ಎಲ್ಲ ಮಾಡಿಸೋದು ನಾವೇ, ವೀಕ್ಲಿ ಒನ್ಸ್ ಮಾಡಿಸ್ತೀವಿ. ವೆಟರ್ನಿಟಿಗೆಲ್ಲ ಕೊಡಲ್ಲ, ಸ್ಪಾ ಇರ್ಬೋದು ಅದೆಲ್ಲ ಮಾಡಿಸ್ಲಿಕ್ಕೆ ನಾವು ಕೊಡಲ್ಲ. ನಾವು ಯಾವತ್ತು ನಮ್ಮದು ಪೆಟ್ ಎನಿಮಲ್ಸ್ಗೆ ನಾವೇ ಮಾಡಿಸ್ಬೇಕು, ಸ್ನಾನ ಇರ್ಬೋದು ಪ್ರತಿಯೊಂದು ಕೂಡ. ನೇಲ್ಸ್ ಮಾತ್ರ ನಮಗೆ ಭಯ ಆಗುತ್ತೆ ಕಟ್ ಮಾಡಲಿಕ್ಕೆ, ಸೊ ಅದೊಂದು ಮಾಡಲ್ಲ. ಫ್ರೆಂಡ್ಸ್, ಈಗ ನೀವು ಹೇಳಿ ಕಾಮೆಂಟಲ್ಲಿ ತಿಳಿಸಿ, ನಮ್ಮ ಕ್ಯಾಟು ಹೇರೆಲ್ಲ ಕಟ್ ಮಾಡಿದ್ಮೇಲೆ ಕ್ಯೂಟಾಗಿ ಕಾಣಿಸ್ತಿದ್ಯಾ ಇಲ್ವಾ ಅಂತ ಒಂದು ಕಾಮೆಂಟ್ ಹಾಕಿ. ಫೈನಲಿ ಎಲ್ಲ ಗ್ರೂಮಿಂಗ್ ಎಲ್ಲ ಆಯಿತು. ಈಗ ಹೊರಟಿದ್ದೀನಿ. ಈಗ ಸರ್ಟಿಫಿಕೇಟು ಕಲೆಕ್ಟ್ ಮಾಡಲಿಕ್ಕಿದೆ. ಸರ್ಟಿಫಿಕೇಟ್ ಸ್ವಲ್ಪ ಲೇಟ್ ಆಗುತ್ತಂತೆ, 1 hour ಲೇಟ್ ಆಗುತ್ತಂತೆ. ಇದಾದಮೇಲೆ ಅದರದ್ದು ಫೇವ್ರೆಟ್ ಟ್ರೀಟ್ ಕೊಟ್ಟೆ. ಪಾಪ ಅಷ್ಟು ಕಷ್ಟಪಟ್ಟು ಸ್ನಾನ ಮಾಡಿ ಎಲ್ಲ ಪಾಪ ಸುಸ್ತಾಗಿರುತ್ತೆ, ಅದಕ್ಕೆ ಅದರದ್ದು ಫೇವ್ರೆಟ್ ಟ್ರೀಟ್ ಕೊಟ್ಟೆ. ಫುಲ್ ಖುಷ್, ಅದು ತಿಂದ್ಬಿಟ್ಟು ಮಲಗ್ತು. ಅಲ್ಲಿಂದ ನೆಕ್ಸ್ಟ್ ನಾವು ಇನ್ನೊಂದು ಕಡೆ ಕ್ಯಾಟ್ ಇದು ಕ್ರೇಟ್ ಸರ್ಚ್ ಮಾಡಲಿಕ್ಕೆ ಹೋದ್ವಿ. ಅದು ಏರಿಯಾ ಹೆಸರು ಮೀನಾ ಅಂತ. ಅಲ್ಲಿ ತುಂಬ ಇತ್ತು, ಬಟ್ ನಮಗೆ ಯಾವುದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಮತ್ತು ಆ ಏರಿಯಾದಲ್ಲಿ ತುಂಬಾ ಪ್ಲ್ಯಾಂಟ್ ಸೇಲ್ ಮಾಡ್ತಾರೆ. ಇಲ್ಲಿ ನೀವು ನೋಡ್ಬೋದು, ಫ್ಲವರ್ಸ್, ಪ್ಲ್ಯಾಂಟ್ಸ್ ಇದೆಲ್ಲ ಸೇಲ್ ಮಾಡ್ತಾರೆ. ತುಂಬ ಚೀಪ್ ಪ್ರೈಸ್ಗೆಲ್ಲ ಸೇಲ್ ಮಾಡ್ತಾರೆ. ಇಷ್ಟ ಇದ್ದವರು ಹೋಗಿ ತಗೊಂಬರ್ಬೋದು, ಮನೆಯಲ್ಲೆಲ್ಲ ಇಟ್ಕೊಬೋದು. ಆಮೇಲೆ ನಾವು ಹೋಗಿರುವ ಪ್ಲೇಸಲ್ಲಿ ತುಂಬ ಆ್ಯನಿಮಲ್ಸ್, ಕ್ಯಾಟ್, ಬರ್ಡ್ಸ್ ಇದನ್ನೆಲ್ಲ ಸೇಲ್ ಮಾಡ್ತಾರೆ. ಬೇಕಿದ್ದವ್ರು ತಗೊಬೋದು. ಇದು ಏರಿಯಾ ಹೆಸರು ಬಂದು ಮೀನಾ ಅಂತ, ಅಬುದಾಬಿ. ಈವನ್ ಫುಡ್ ಕೂಡ ಇದೆ. ನಮಗೆ ಇಲ್ಲಿನೂ ಸಿಕ್ಕಿಲ್ಲ. ಆಮೇಲೆ ಲಾಸ್ಟ್ ನಾವು ಫಸ್ಟ್ ಹೋಗಿದ್ವಲ್ಲ, ಅಲ್ಲೇ ಹೋಗಿ ತಗೊಂಬಂದ್ವಿ. ಇವತ್ತಿದ್ದು ಕೆಲಸ ಆಯಿತು. ನಾಳೆ 1 day ಇದೆ, ನಾಳೆ ಫ್ರೀ. ಪ್ಯಾಕಿಂಗ್ ಎಲ್ಲ ಆಗಿದೆ, ಇನ್ನೇನಿಲ್ಲ. ನಿನ್ನೆ ಇವತ್ತೆಲ್ಲ ಕಂಪ್ಲೀಟ್ ಪ್ಯಾಕಿಂಗ್ ಎಲ್ಲ ಮಾಡಿ ನಾಳೆಗೆ ಈಸಿ ಆಗಬೇಕು, ಸ್ವಲ್ಪ ರೆಸ್ಟ್ ಸಿಗಬೇಕು ಅಂತ. ರೆಸ್ಟ್ ಸಿಗ್ಬೇಕಂತ ನಿನ್ನೆ ಮೊನ್ನೆ ಎಲ್ಲ ಕಂಪ್ಲೀಟ್ ಪ್ಯಾಕಿಂಗ್. ನಾಳೆ 1 ದಿನ ಇದೆ, ನಾಡ್ದು ಹೋಗೋದು. ಸೊ ನಾಳೆ 1 ದಿನ ಕಂಪ್ಲೀಟ್ ರೆಸ್ಟ್ ಆಗುತ್ತೆ, ಏನು ಕೆಲಸ ಇರಲ್ಲ. ಇನ್ನು ಏರ್ಪೋರ್ಟ್ಗೆ ಹೋಗೋದು. ಏರ್ಪೋರ್ಟಿಂದ ನಾನು ವಿಡಿಯೋ ಮಾಡ್ತೀನಿ, ಅದು ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಏರ್ಪೋರ್ಟ್ ವಿಡಿಯೋ.
ಕ್ಯಾಟನ್ನು ಇಟ್ಕೊಂಡು ವಿಡಿಯೋ ಎಲ್ಲ ಮಾಡೋದು ತುಂಬ ಕಷ್ಟ. ನನಗೆ ಏರ್ಪೋರ್ಟಿಂದ ಹೋಗೋದೊಂದು ವಿಡಿಯೋ ಮಾಡಬೇಕು ಅಂತ ತುಂಬ ಇಷ್ಟ. ಯಾಕಂದರೆ ಅದೊಂದು ಮೆಮೊರಿ ಆಗುತ್ತೆ, ತುಂಬ ಒಳ್ಳೆ ಮೆಮೊರಿ ಆಗುತ್ತೆ. ಇಂಥ ಡೇ, ಇಂಥ ಟೈಮ್, ಇಂಥ ಇಯರಲ್ಲಿ ನಾವು ಈ ಥರ ಹೋಗಿದ್ವಿ, ಕ್ಯಾಟ್ ಇತ್ತು ನಮ್ಮ ಜೊತೆ, ಕ್ಯಾಟ್ ಜೊತೆ ಟ್ರಾವೆಲ್ ಮಾಡಿದ್ವಿ, ಇದು ಒಳ್ಳೆ ಮೆಮೊರಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಪ್ರತಿಯೊಂದನ್ನು ನಾನು ವಿಡಿಯೋ ಮಾಡಿ ಇಟ್ಕೊಳ್ತೀನಿ. ಈಗ ನನ್ನ ಹಸ್ಬೆಂಡ್ ಹೋಗಿರೋದು ಫಿಟ್ ಟು ಫ್ಲೈ ಸರ್ಟಿಫಿಕೇಟ್ ತರಲಿಕ್ಕೆ. ಆದಮೇಲೆ ಈಗ ಮನೆಗೆ ಹೋಗೋದು ಅಷ್ಟೇ. ಏನಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಂದು ಪೆಟ್ ಡಾಗ್ ಇರ್ಬೋದು, ಕ್ಯಾಟ್ ಇರ್ಬೋದು, ಇಂಟರ್ನ್ಯಾಷನಲ್ ಆಗಿ ಟ್ರಾವೆಲ್ ಮಾಡಿಸೋದು ಅಷ್ಟು ಈಸಿ ಇಲ್ಲ. ತುಂಬ ಟಫ್ ಇದೆ. ತುಂಬ ಡಾಕ್ಯುಮೆಂಟ್ಸ್, ತುಂಬ ಸರ್ಟಿಫಿಕೇಟ್ಸ್, ತುಂಬ ಪ್ರತಿಯೊಂದು ವ್ಯಾಕ್ಸಿನ್, ಅದು 1-2 ವ್ಯಾಕ್ಸಿನ್ ಅಲ್ಲ, ತುಂಬಾ ಇದೆ. ಅದು ಈ ಕಂಟ್ರಿಲಂತೂ ಹೇಳೋದೇ ಬೇಡ. ರೂಲ್ಸ್ ಅಂದರೆ ರೂಲ್ಸು ತುಂಬ ಕಷ್ಟ ಇದೆ, ಅಷ್ಟು ಈಸಿ ಇಲ್ಲ. ಇಂಡಿಯನ್ ಎಂಬಸಿ, ಫಿಟ್ ಟು ಫ್ಲೈ ಸರ್ಟಿಫಿಕೇಟು, ಆಮೇಲೆ ಇಲ್ಲಿದು ಗೌರ್ಮೆಂಟ್ ಸರ್ಟಿಫಿಕೇಟು, ಪ್ರತಿಯೊಂದು ಕರೆಕ್ಟಾಗಿರಬೇಕು. ಸೊ ಈ ಥರ ಎಲ್ಲ ಇರುತ್ತೆ. ಸೊ ಯಾರಾದರೂ ಫಾರಿನ್ ಕಂಟ್ರಿಯಲ್ಲಿ ಇದ್ದರೆ ನೀವು ಪೆಟ್ ತಗೊಳ್ಬೇಕಂದ್ರೆ ತಗೊಳ್ಳಿ. ಬಟ್ ಆದರೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ನೀವು ತಗೊಬೇಕು. ಅಂದರೆ ಈ ಥರ ಎಲ್ಲ ಅರ್ಧದಲ್ಲಿ ಬಿಟ್ಟು ಹೋಗೋದು, ಇಲ್ಲೆಲ್ಲ ತುಂಬ ಜನ ಡೆಸರ್ಟಲ್ಲೆಲ್ಲ ಬಿಟ್ಟು ಹೋಗ್ತಾರಂತೆ. ಯಾಕಂದರೆ ಈ ಥರ ತುಂಬ ಕಷ್ಟ ಇದೆ ಅಲ್ವಾ, ಇಂಟರ್ನ್ಯಾಷನಲ್ ಆಗಿ ಟ್ರಾವೆಲ್ ಮಾಡಿಸೋದು ಒಂದು ಪೆಟ್ ಇಟ್ಕೊಂಡು, ಅದೆಲ್ಲ ತುಂಬ ಕಷ್ಟ ಇದೆ. ತುಂಬ ರೂಲ್ಸ್ ಫಾಲೋ ಮಾಡಬೇಕು, ತುಂಬ ರೂಲ್ಸ್ ಫಾಲೋ ಮಾಡಬೇಕು. ಹಾಗಾಗಿ ಇಲ್ಲೆಲ್ಲ ಎಷ್ಟೋ ಜನ ಡೆಸರ್ಟಲ್ಲಿ ಅಲ್ಲಿ ಇಲ್ಲೆಲ್ಲ ಆ್ಯನಿಮಲ್ಸನ್ನು, ಅವ್ರು ಸಾಕಿರೋ ಡಾಗ್, ಕ್ಯಾಟನ್ನೆಲ್ಲ ಬಿಟ್ಟೋಗಿದ್ದಾರೆ. ನಾವೇ ನೋಡಿದ್ದೀವಿ ತುಂಬ. ಆ ಥರ ಎಲ್ಲ ಯಾವತ್ತೂ ಮಾಡಬಾರ್ದು. ಒಂದು ಎನಿಮಲಿದ್ದು ರೆಸ್ಪಾನ್ಸಿಬಿಲಿಟಿ ತಗೊಂಡ್ಮೇಲೆ ಅದು ಕಷ್ಟನೂ ಈಸಿನೂ. ನಾವು ಎಷ್ಟು ದಿನ ಅದ್ರ ಜೊತೆಗಿರ್ತೀವಿ, ಇಲ್ಲ ಅದು ಎಷ್ಟು ದಿನ ನಮ್ಮ ಜೊತೆ ಇರುತ್ತೆ, ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅದ್ರದ್ದು ತಗೊಂಡ್ಬಿಟ್ಟು ಚೆನ್ನಾಗಿ ನೋಡ್ಕೊಬೇಕು. ಅದು ನನ್ನ ಪಾಲಿಸಿ. ನಮಗೇನು ಕಷ್ಟ ಅಲ್ಲ, ಇದು ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತಲ್ಲ, ಅದು ಆಚೆ ಹೋಗೋದು ಈಚೆ ಹೋಗೋದು, ಅವ್ರ ಸೈನ್ ಇವ್ರದ್ದು ಸೈನ್, ಎಂಬಸಿ ಅಂತ. ಸೊ ಅದು ಮಾತ್ರ ಟಫ್, ಬೇರೆ ಏನಲ್ಲ, ಬೇರೆ ಏನು ಕಷ್ಟ ಅಲ್ಲ. ಈಗ ಎಲ್ಲ ಕ್ಲಿಯರ್ ಆಗಿ ಎಲ್ಲ ಸೆಟ್ ಆಗಿದೆ. ಸೊ ಅದೇ ಹ್ಯಾಪಿ. ಅಷ್ಟೇ ಫ್ರೆಂಡ್ಸ್. ಇನ್ನು ನಿಮಗೆ ಏರ್ಪೋರ್ಟ್ ವಿಡಿಯೋ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.